ಫಾಲ್ ಸೀಸನ್ ಅನಿಮೇಸ್ ಎಲ್ಲ ಮುಗಿತಾ ಬಂತು. ಈಗ ವಿಂಟರ್ ಸೀಸನ್ ಸ್ಟಾರ್ಟ್. ಅಂದ್ರೆ ಚಳಿಗಾಲ ಫಸ್ಟ್ ಬಂದಿದ್ದು. ಚಳಿಗಾಲದ ಅನಿಮೆ ಸ್ಟಾರ್ಟ್ ಆಗಿರ್ಲಿಲ್ವಲ್ಲ, ಅದಕ್ಕೆ ಹೇಳಿದೆ. ಈ ಹೊಸ ವಿಂಟರ್ ಜೊತೆ ನ್ಯೂ ಇಯರ್ ಸಹ ಬರ್ತಿದೆ. ಅಂಡ್ ನ್ಯೂ ಇಯರ್ ಜೊತೆ ನ್ಯೂ ಅನಿಮೇಸ್, ಓಲ್ಡ್ ಅನಿಮೇಸ್ ಎಲ್ಲ ರಿಟರ್ನ್ ಆಗ್ತಿದಾವೆ. ನೀವು ಯಾವ್ಯಾವ ಅನಿಮೇಸ್ ನೋಡ್ತೀರಾ ಅದೆಲ್ಲ ನಿಮಗ್ ಬಿಟ್ಟಿದ್ದು. ಮೋಸ್ಟ್ ಆಫ್ ಆಲ್ ಆಲ್ ಅನಿಮೇಸ್, ಓಲ್ಡ್ ಅನಿಮೇಸ್ ಎಲ್ಲ ರಿಟರ್ನ್ ಮಾಡ್ತಿದಾವೆ ಸೀಸನ್ 2 ಅಂಡ್ ಸೀಸನ್ 3 ಜೊತೆ. ಹಳೆ ಅನಿಮೆಗಳೇ ಮತ್ತೆ ವಾಪಸ್ ಬರ್ತಿದಾವೆ ಅಷ್ಟೇ ಹೊಸ ಸೀಸನ್ ಜೊತೆ. ಈ ನ್ಯೂ ಅನಿಮೇಸ್ ಬಗ್ಗೆ ಮುಂದೆ ಮಾತಾಡೋಣ. ಅದಕ್ಕಿಂತ ಮುಂಚೆ ಯಾರ್ಯಾರು ಬ್ಯೂಟಿಫುಲ್ ಕಮೆಂಟ್ಸ್ ಮಾಡಿರೋ ಥ್ಯಾಂಕ್ ಯು ಫಾರ್ ಆಲ್ ಆಫ್ ಯು. ಹೀಗೆ ಕಮೆಂಟ್ಸ್ ಅಂಡ್ ಲೈಕ್ ಮಾಡ್ತಾ ಇರಿ ಅಂಡ್ ಸಬ್ಸ್ಕ್ರೈಬ್ ಮಾಡ್ತಾ ಇರಿ, ನಮಗೆ ಮೋಟಿವೇಶನ್ ಸಿಗುತ್ತೆ. ಸೊ ವಿತೌಟ್ ಫರ್ದರ್ ಅಡು, ಟಾಪ್ ಅನಿಮೇಸ್ ಕಮಿಂಗ್ ಇನ್ ವಿಂಟರ್ ಸೀಸನ್, ಲೆಟ್ಸ್ ಗೋ. ಫಸ್ಟ್ ಮುಗ್ದೋಗಿರೋ ಫಾಲ್ ಸೀಸನ್ ಅನಿಮೇಸ್ ಬಗ್ಗೆ ಮಾತಾಡೋಣ. ಫಾಲ್ ಸೀಸನ್ ಅಂದ್ರೆ ಈ ಸೀಸನ್ ಅಂದ್ರೆ ಒಂದೇ ಅನಿಮೆ ನಿಜವಾಗ್ಲೂ ಟಾಪ್ ಆಗಿ ಬರೋದು, MHA ಮೈ ಹೀರೋ ಅಕಾಡೆಮಿಯ ಫೈನಲ್ ಸೀಸನ್. ಏನಿತ್ತು ಬ್ರೋ ಅದು. ಆ ಫೈನಲ್ ಸೀಸನ್ ಎಮೋಷನಲ್ ಮೂಮೆಂಟ್ಸ್, ಸ್ಟೋರಿ, ಅನಿಮೇಷನ್, ನಿಜವಾಗ್ಲೂ ಒಂದೊಂದು ಫಿನಾಲೆ ಸೀಸನ್ ಎಪಿಸೋಡ್ 9.1 ರೇಟಿಂಗ್ ಮೇಲಿದಾವೆ. ಇದ್ರಿಂದನೇ ನೀವು ಲೆಕ್ಕ ಹಾಕೊಳ್ಳಿ ಈ ಸೀಸನ್ ನಿಜವಾಗ್ಲೂ ಯಾವ ರೇಂಜ್ ಇತ್ತು ಅಂತವ. ನಿಜವಾಗ್ಲೂ ಒಂದೊಂದ್ ಬ್ಯಾಟಲ್ ಆಗಿತ್ತು. ಇಟ್ಸ್ ವರ್ತ್ ಇಟ್. 1 ಸೆಕೆಂಡ್ ಸಹ ವೇಸ್ಟ್ ಮಾಡ್ಲಿಲ್ಲ. ಸ್ಟೋರಿ ತೋರ್ಸೋದು ಎಲ್ಲ ಟಾಪ್ ಟೈರ್ ಇತ್ತು. ಫೈನಲ್ ಸೀಸನ್ ಫಿನಾಲೆ ಎಪಿಸೋಡ್ ನೋಡ್ ಮಾತ್ರ ನಿಜವಾಗ್ಲೂ ನಾನು ಕೂಡ ಎಮೋಷನಲ್ ಆಗಿದೆ. ಅಂಡ್ ನೀವೇ ಒಂದ್ ಸ್ವಲ್ಪ ಯೋಚನೆ ಮಾಡಿ, 9 ವರ್ಷದ ಜರ್ನಿ, 8 ಸೀಸನ್, 170 ಎಪಿಸೋಡ್ಸ್, ಕೌಂಟ್ಲೆಸ್ ಮೆಮೊರೀಸ್ ಜೊತೆ ದಿಸ್ ಅನಿಮೆ ಕಮ್ ಟು ಎನ್ ಎಂಡ್. ಅಂಡ್ ಥ್ಯಾಂಕ್ ಯು ಕೋಯೆವರಿ ಸೆನ್ಸೆ ಫಾರ್ ದಿಸ್ ಮಾಸ್ಟರ್ ಪೀಸ್. ದಿಸ್ ವಿಲ್ ಲಿವ್ ಇನ್ ಅವರ್ ಹಾರ್ಟ್ಸ್. ಅಂಡ್ ಥ್ಯಾಂಕ್ ಯು ಮೈ ಹೀರೋ ಅಕಾಡೆಮಿಯಾ. ಬಾಯ್. ಇದ್ರ ಬಗ್ಗೆ ಮಾತಾಡ್ತಾ ಇದ್ರೆ ನಿಜವಾಗ್ಲೂ ವಿಡಿಯೋ ಪೂರ ಅದ್ರ ಬಗ್ಗೆನೇ ಹೋಗುತ್ತೆ. ಬ್ಯಾಕ್ ಎನಿಮೇಸ್ ಕವರ್ ಅಪ್ ಸಹ ಮಾಡ್ಬೇಕಲ್ಲ. ಸೊ ಇದು ಇಲ್ಲಿಗೆ ಮುಗಿತು MHA. ಸೊ ನೆಕ್ಸ್ಟ್ ಗಾಚಿಕುತ, ಒನ್ ಆಫ್ ದ ನ್ಯೂ ಅನಿಮೆ. ಈ ಅನಿಮೆ ಒಂದೊಂದ್ ಟೈಮ್ ನಲ್ಲಿ ನಿಜವಾಗ್ಲೂ ಎಪಿಸೋಡ್ ಮೇಗಡೆ ಹೋಗುತ್ತೆ, ಒಂದೊಂದ್ ಟೈಮ್ ನ ಕೆಳಗೆ ಬರುತ್ತೆ. ಹಂಗೆ ಮೇಕೆ ಕೆಳಗೆ ಆಡ್ತಿದೆ ಅಷ್ಟೇ. ಇದು ಅನಿಮೇಷನ್ ನಿಮಗೆ ಫಸ್ಟ್ ಅನಿಮೆ ನೋಡ್ತಾ ಇರ್ಬೇಕಾದ್ರೆ ಒಂಚೂರು ವಿಯರ್ಡ್ ಅನ್ನಿಸಬಹುದು. ಆದ್ರೆ ನೀವು ಮುಂದೆ ಹೋಗ್ತಾ ಹಂಗೆ ಅಡ್ಜಸ್ಟ್ ಆದ್ರೆ ನಿಜವಾಗ್ಲೂ ದಿಸ್ ವಾಸ್ ಚೆನ್ನಾಗಿದೆ. ಆ ಎಪಿಸೋಡ್ ಒಂಚೂರು ಮೇಕೆ ಕೆಳಗೆ ಆಗ್ಬಹುದು, ಆದ್ರೆ ಇಟ್ಸ್ ಗುಡ್ ಶೋ. ಗೋ ಫಾರ್ ಇಟ್. ನೆಕ್ಸ್ಟ್ ಬರೋಣ ಸ್ಪೇಸ್ ಫ್ಯಾಮಿಲಿ ಸೀಸನ್ 3. ಈ ಅನಿಮೆ ಬಗ್ಗೆ ಹೇಳೋದಾದ್ರೆ ಸ್ಟೋರಿ ಇನ್ನು ಹಂಗೆ ಕಂಟಿನ್ಯೂ ಆಗ್ತಾ ಇದೆ. ಇನ್ನ ನಿಜವಾಗ್ಲೂ ಎಳೀತಾ ಇದಾರೆ. ಬಟ್ ಫ್ಯಾಮಿಲಿ ಅಂಡ್ ಕಾಮಿಡಿ ಸೀಸನ್ 1 ಹೇಗಿತ್ತು ಹಾಗೆ ಸೀಸನ್ 3 ನಲ್ಲೂ ಕಂಟಿನ್ಯೂ ಹೋಗ್ತಾನೆ ಇದೆ. ಹಂಗೆ ಸೀಸನ್ 3 ಕಂಡ ಓಕೆ. ಜಾಸ್ತಿ ಎಕ್ಸ್ಪೆಕ್ಟೇಷನ್ ಏನು ಇಟ್ಕೊಂಡು ಹೋಗ್ಬೇಡಿ, ಆರಾಮಾಗಿ ನೋಡಿ ಚಿಲ್ಲಾಗಿ ನೋಡ್ಬೋದು. ಇಷ್ಟೇ ಅನಿಮೇಸ್ ನಾನು ಫಾಲ್ ಸೀಸನ್ ಅಲ್ಲಿ ಫಾಲೋ ನೋಡ್ತಿರಿದ್ದು. ಗೊತ್ತು ಒನ್ ಪಂಚ್ ಮನ್ ಬಗ್ಗೆ ಮಾತಾಡ್ಕೋಬಿಡ್ರಿ. ಗಲೀಜು ಕಕ್ಕ, ಇಟ್ಸ್ ಚರಂಡಿ, ಜೊಲ್ಲು. ನಿಜವಾಗ್ಲೂ ನಾನು ಅನಿಮೆ ಅಂತ ಕನ್ಸಿಡರ್ ಮಾಡಲ್ಲ ಸೀಸನ್ 3. ನೆಕ್ಸ್ಟ್ ವಿಂಟರ್ ಅನಿಮೇಸ್ ಆರ್ ಕಮಿಂಗ್. ನಿಮ್ ಟೈಮ್ ಜಾಸ್ತಿ ವೇಸ್ಟ್ ಮಾಡಲ್ಲ. JJK ಸೀಸನ್ 3 ಜನವರಿ 8 ಬರ್ತಿದೆ. ಕಲ್ಲಿಂಗ್ ಗೇಮ್ ಆರ್ಕ್. ಎಸ್ ಬೈ, ಇದಕ್ಕೋಸ್ಕರ ಎಷ್ಟು ಜನ ವೇಟ್ ಮಾಡ್ತಿರ್ಲಿಲ್ಲ. ನಾನು ಈಗ್ಲೂ ಹೇಳ್ತೀನಿ, ಈ ಸೀಸನ್ ಈ ಅನಿಮೆ ಮಾತ್ರ ಪೀಕ್ ಕೊಡುತ್ತೆ. ಹಾಗೆ ಜಪಾನ್ ಅಲ್ಲಿ ಎಪಿಸೋಡ್ 1 ಪೂರ ರಿಲೀಸ್ ಆಗೋಗಿದೆ. ಆ ಆಡಿಯನ್ಸ್ ಎಲ್ಲ ಎಂಜಾಯ್ ಮಾಡಿದ್ದಾರೆ. ಅವ್ರು ಹೇಳೋದಿಷ್ಟೇ, ಎಪಿಸೋಡ್ 1 ಮಾತ್ರ ಪೀಕ್ ಇದೆ, ಇಟ್ಸ್ ವರ್ತ್ ಇಟ್ ಅಂತ ಹೇಳ್ತಾರೆ. JJK ಫ್ಯಾನ್ಸ್ JJK ಸೀಸನ್ 3 ಗೋಸ್ಕರ ಎಷ್ಟು ತುದಿಗಾಲಲ್ಲಿ ವೇಟ್ ಮಾಡ್ತಿದ್ರ ಅಂತ ಹೇಳಿ ನಮಗೂ ಸಹ ಗೊತ್ತು. ನಾನು ಒಂದು ಮಾತು ಹೇಳ್ತೀನಿ, ಈ ಸೀಸನ್ 3 ನಿಜವಾಗ್ಲೂ ನಿಮಗೆ ಡಿಸಪಾಯಿಂಟ್ ಮಾಡಲ್ಲ ಬ್ರೋ. ಹಾಗೆ ನೆಕ್ಸ್ಟ್ ಅನದರ್ ಬ್ಯಾಂಗರ್, ಈ ಅನಿಮೆ ಸೀಸನ್ 2 ನೋಡೋದಕ್ಕೆ ಐ ಆಮ್ ಪರ್ಸನಲಿ ಎಕ್ಸೈಟೆಡ್. ಇಟ್ಸ್ ಪ್ರೀಮಿಯರ್ ಜನವರಿ 16 ಅಲ್ಲಿ ಬರ್ತಿದೆ. ಆ ಟ್ರೈಲರ್ ನೋಡಿದೆ, ಟ್ರೈಲರ್ ಮಾತ್ರ ಸಖತ್ತಾಗಿದೆ. ಈ 3 ಜನ ಜರ್ನಿ ಸೀಸನ್ 2 ನಲ್ಲೂ ಕಂಟಿನ್ಯೂ ಇದೆ. ಅಂಡ್ ನೋಡೋಣ ಅಡ್ವೆಂಚರ್ಸ್, ವರ್ಲ್ಡ್ ಬಿಲ್ಡಿಂಗ್ ಇವ್ರದ್ದು ಹೇಗಿದೆ ಅಂತ ಹೇಳಿ. ನಿಜವಾಗ್ಲೂ ಫ್ರೀ ಇಯರ್ ನೋಡಿಲ್ಲ ಅಂದ್ರೆ ಹೋಗಿ ನೋಡ್ರು ಏನ್ ನೋಡ್ತಿದ್ರೆ ಅಂತ ಹೇಳಿ ಅನಿಮೆ ನೀವು. ನೆಕ್ಸ್ಟ್ ಅವರ್ ಒನ್ ಆಫ್ ದ ಪಾಪ್ಯುಲರ್ ಅನಿಮೆ ಫೈರ್ ಫೋರ್ಸ್ ಸೀಸನ್ 3 ಪಾರ್ಟ್ 2 ಬರ್ತಿದೆ ಜನವರಿ 10ರಂದು. ಎಷ್ಟೇ ಅನಿಮೆ ಜನವರಿಲಿ ಬರ್ತಿದ್ದಾವೆ, ಯಾವ್ಯಾವ ನೋಡೋಣ, ಯಾವ್ಯಾವ್ದ್ರ ಬಗ್ಗೆ ವಿಡಿಯೋ ಮಾಡೋದ, ಅದು ಹಿಂದಿಂದೇನೆ ಏನ್ ಮಾಡೋದು, ಮಾಡ್ಲೇಬೇಕು ಏನು. ನೆಕ್ಸ್ಟ್ ಅನದರ್ ಅನಿಮೆ, ಇದ್ರ ಸೀಸನ್ 2 ನೋಡೋಕ್ಕೋಸ್ಕರನು ಐ ಆಮ್ ಇಂಟ್ರೆಸ್ಟೆಡ್. ಯಾಕಂದ್ರೆ ಇದ್ರ ಸೀಸನ್ 1 ಅಲ್ಲಿ ಎಂಡಿಂಗ್ ಇತ್ತಲ್ಲ, ಮಾತ್ರ ಅದನ್ನ ನೋಡ್ಬಿಟ್ಟು ನಿಜವಾಗ್ಲೂ ಕಣ್ಣು ಓಪನ್ ಆಗ್ಬಿಟ್ಟಿದ್ವು. ಇಂತ ದೊಡ್ಡ ಪ್ಲಾಟ್ ಟ್ವಿಸ್ಟ್. ಆ ಅನಿಮೆ ಯಾವುದು ಅಂದ್ರೆ ಹೆಲ್ಸ್ ಪ್ಯಾರಡೈಸ್ ಸೀಸನ್ 2. ಇದು ಜನವರಿಲೇ ಬರ್ತಿರೋದು. ಹೆಲ್ಸ್ ಪ್ಯಾರಡೈಸ್ ನಿಜವಾಗ್ಲೂ ನೋಡಿಲ್ಲ ಅಂದ್ರೆ ಇಟ್ಸ್ ಒನ್ ಆಫ್ ದ ಬೆಸ್ಟ್ ಅನಿಮೆ ಔಟ್ ದೇರ್. ಗೋ ಟ್ರೈ ಇಟ್. ಅಂಡ್ ಈಗ ಒಂಚೂರು ಸ್ಪೀಡ್ ಆಗೋಣ. ಮೆಟಲಿಸ್ಟ್ ಸೀಸನ್ 2 ಜನವರಿ 24ರಲ್ಲಿ ಬರ್ತಿದೆ. ಯಾರ್ಯಾರ ಸೀಸನ್ 1 ನೋಡಿದ್ರು ಇಟ್ಸ್ ಫಾರ್ ಯು. ನೆಕ್ಸ್ಟ್ ಓಶಿನೋಕೋ ಸೀಸನ್ 3 ಜನವರಿ ಡೇಟ್ ಇನ್ನು ಕನ್ಫರ್ಮ್ ಆಗಿಲ್ಲ. ಇನ್ ಕಾಗುರಬಾಚಿ TBA ಮಾಂಗಾ ಫಾಲ್ 2026 ಅಲ್ಲಿ ರಿಲೀಸ್ ಆಗುತ್ತೆ. ಮೈ ಹೀರೋ ಅಕಾಡೆಮಿಯ ವಿಜಿಲಾಂಟಿಸ್ ಜನವರಿ 2026 ಅಲ್ಲಿ. ಟ್ರೈಗನ್ ಸ್ಟಾರ್ ಗೇಜ್ ಜನವರಿಯಲ್ಲೇ ರಿಲೀಸ್ ಆಗುತ್ತೆ. ಯಾವಾಗ ಅಂತ ಹೇಳಿ ಗೊತ್ತಿಲ್ಲ. ಗೋಲ್ಡನ್ ಕಾಮುಯಿ ಸೀಸನ್ 5 ಜನವರಿ 5ರಲ್ಲಿ ರಿಲೀಸ್ ಆಗುತ್ತೆ. ಅವರ್ ಬುಶೋಕು ಟೆನ್ಸೈ ಸೀಸನ್ 3 ಏಪ್ರಿಲ್ 2026 ನಲ್ಲಿ. ರೀಝೀರೋ ಸೀಸನ್ 4 ಏಪ್ರಿಲ್ ನಲ್ಲಿ ರಿಲೀಸ್ ಆಗೋದು. ಇರುಮಾಕುನ್ ಸೀಸನ್ 4 ಏಪ್ರಿಲ್ ನಲ್ಲಿ. ವಿಸ್ಟೋರಿ ಅನಿಮೆ ಯಾವ್ದು ಫಾಲ್ ರಿಲೀಸ್ ಆಗಿತ್ತು ಅದ್ರ ಸೀಸನ್ 2 ಬರ್ತಿದೆ ಏಪ್ರಿಲ್ ನಲ್ಲಿ. ಅಪೋತ್ಕೆರಿ ಡೈರಿ ಸೀಸನ್ 3 ಅಕ್ಟೋಬರ್ ನಲ್ಲಿ. ಕ್ಲಾಸ್ ರೂಮ್ ಆಫ್ ದ ಎಲೈಟ್ ಸೀಸನ್ 4 2026 ನಲ್ಲಿ ಎಲ್ಲ ಬರುತ್ತೆ. ಅಂಡ್ ಬ್ಲಾಕ್ ಕ್ಲೋವರ್ ಬ್ಲೀಚ್ TYBW ಪಾರ್ಟ್ 4 ಯಾವಾಗಲೂ 2026 ನಲ್ಲಿ ಇಯರ್ ಅಲ್ಲೇ ಬರುತ್ತೆ. ಯಾವಾಗ ಅಂತ ಹೇಳಿ ಗೊತ್ತಿಲ್ಲ. ಟೋಕಿಯೋ ರಿವೆಂಜರ್ಸ್ ಅಂಡ್ ಡೆವಿಲ್ ಮೈ ಕ್ರೈ ಇವು ಸಹ 2026
2026 ನಲ್ಲೇ ರಿಲೀಸ್ ಆಗ್ತವೆ. ಯಾವಾಗ ಅಂತೇಳಿ ಡೇಟ್ ಇನ್ನು ಕನ್ಫರ್ಮ್ ಆಗಿಲ್ಲ. ಇದ್ರ ಪೂರ ನ್ಯೂಸ್ December 21 ಇಂದ ಸ್ಟಾರ್ಟ್ ಆಗುತ್ತೆ ಇದ್ರ ಅಪ್ಡೇಟ್ ಬರೋದು. ಹಾಗೆ ಎಲ್ಲ ನ್ಯೂಸ್ ಕವರ್ ಅಪ್ ಮಾಡಬಹುದು. ಆಗ ಗೊತ್ತಾಗುತ್ತೆ ಡೇಟ್ ಯಾವಾಗ ಬರುತ್ತೆ ಅಂತ ಹೇಳಿ. ಅವಾಗ ನೋಡೋಣ ಬಿಡಿ. ಸೊ ಮಚಾಸ್, ಹೇಗಿದೆ ಈ ವಿಂಟರ್ ಎನಿಮೆ ಸೀಸನ್ ಲಿಸ್ಟ್? ಎಕ್ಸಾಮಿನ್ ಕತೆ ಮುಗಿದ್ ಬಿಡಿ. ಆಲ್ಮೋಸ್ಟ್ ನ್ಯೂ ಇಯರ್ ಹತ್ರ ಬರ್ತಿದೆ. ವಿಂಟರ್ ಎನಿಮೇಸ್ ಬಾಗಲ್ತಾವಿದಾವೆ. ಇವಾಗ ನಿಮ್ ಕೆಲ್ಸ ನೋಡೋದು ಅಂಡ್ ನಮ್ ಕೆಲ್ಸ ವಿಡಿಯೋ ಮಾಡೋದು ಅದ್ರ ಬಗ್ಗೆ. ಸೊ ನಿಮಗೆ ಯಾವ ಎನಿಮೆ ಮೇಲೆ ವಿಡಿಯೋ ಬೇಕು ಕಮೆಂಟ್ಸ್ ನಲ್ಲಿ ಹೇಳಿ. ಅಂಡ್ ಎಲ್ಲ ಎನಿಮೇಸ್ ಆಗಬೇಡಿ. JJK ಮಾತ್ರ ನಿಜವಾಗ್ಲೂ ಒಂದೊಂದು ಎಪಿಸೋಡ್ ಬಗ್ಗೆನೂ ನಾನು ವಿಡಿಯೋ ಮಾಡ್ತೀನಿ ಪಕ್ಕಾ. ಅಂಡ್ ಮಿಕ್ಕಿದ ಯಾವ ಎನಿಮೇಸ್ ಬಗ್ಗೆ ನಿಮಗೆ ವಿಡಿಯೋ ಬೇಕು ಕಮೆಂಟ್ಸ್ ನಲ್ಲಿ ಬಿಂದಾಸ್ ಆಗಿ ಹೇಳಿ. ಅಂಡ್ ಐ ಆಮ್ ಹಿಯರ್ ಫಾರ್ ಯು. ಸೊ ಅಣ್ತಮಾಸ್, ಈ ವಿಡಿಯೋಗೆ ಇಷ್ಟೇನೆ. ಸಿಗೋಣ ಇನ್ನೊಂದು ವಿಡಿಯೋದಲ್ಲಿ. ಅಂಡ್ ಈ ತರ ಎನಿಮೆ ರಿಲೇಟೆಡ್ ವಿಡಿಯೋಸ್ ನೋಡ್ಬೇಕು ಅಂದ್ರೆ ಚಾನಲ್ ಸಬ್ಸ್ಕ್ರೈಬ್ ಆಗಿ. ಅಂಡ್ ಈ ವಿಡಿಯೋ ಆದಷ್ಟು ಶೇರ್ ಮಾಡಿ ನಿಮ್ ದೋಸ್ತ್ಗಳಿಗೆ. ಹಾಗೆ ಲೈಕ್ ಮಾಡಿ ಅಂಡ್ ಸಬ್ಸ್ಕ್ರೈಬ್ ಮಾಡೋದನ್ನ ಮರಿಬೇಡಿ. ಬಾಯ್ ಬಾಯ್. ಸಿಗೋಣ ನೆಕ್ಸ್ಟ್ ವಿಡಿಯೋದಲ್ಲಿ. ಕೋನ್